ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಕೇರಳ ಆಘಾತ ಎದುರಾಯ್ತಾ? ದಿಢೀರಂತ ಇಷ್ಟು ಟೆನ್ಷನ್ ಆಗಿರೋದು ಯಾಕೆ? ಈ ಪ್ರಭಾವಿಯ ಆಪ್ತ ವಲಯದಲ್ಲಿ ಶುರುವಾಗಿರುವಂತಹ ಅಚ್ಚರಿಯ ಚರ್ಚೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಕಾಂಗ್ರೆಸ್ನ ಒಳಗೆ ಬಣ ಜಗಳ ಜಟಾಪಟಿ, ಕುರ್ಚಿ ಫೈಟ್ ಜೋರಾಗಿರೋದು, ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು, ಇನ್ನೊಂದು ಕಡೆ ಪ್ರತಿಷ್ಠೆಯ ಸಮರ, ಒಕ್ಕಲಿಗ ನಾಯಕತ್ವದ ನಿರ್ಣಾಯಕ ಘಟ್ಟ. ಈ ಬೈ ಎಲೆಕ್ಷನ್ ಬೇರೆ ಇದೆ. ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ HDK ಪ್ರತಿಷ್ಠೆಯ ಸಮರ ಕೂಡ ಗಮನ ಸೆಳೀತಾ ಇದೆ. ಈ ಹೊತ್ತಲ್ಲಿ ಒಂದು ಕುತೂಹಲಕಾರಿ ಸುದ್ದಿ. ಇದರಿಂದ ಯಾರಿಗೂ ಏನೂ ಆಗ್ಬೇಕಾಗಿರೋದಲ್ಲ, ಆದರೆ ಕೈಪಾಳ್ಯದಿಂದ ಇಂಥದ್ದೊಂದು ವಿಚಾರ ಈಗ ಗಮನ ಸೆಳೀತಾ ಇದೆ. DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ. ಏನದು ಹಾಗಾದ್ರೆ ನೋಡ್ತಾ ಹೋಗೋಣ. ಜುಲೈ 15ನೇ ತಾರೀಕು DK ಶಿವಕುಮಾರ್ ಅವರು ವೈಟ್ ಟಾಪಿಂಗ್ ಪೂಜೆ ಅಂತ ಹೋಗಿರ್ತಾರೆ. ಭಾಷ್ಯಂ ಸರ್ಕಲ್ಗೆ ಬಂದಿರ್ತಾರೆ, ಶಾಸಕರು ಇರ್ತಾರೆ, ಬೇರೆ ಬೇರೆ ನಾಯಕರು ಇರ್ತಾರೆ. ಗಣೇಶನ ಪೂಜೆಗೆ ಅಂತ ಅಲ್ಲಿ ಶೂನ ಸೈಡ್ಗೆ ಬಿಚ್ಚಿಟ್ಟು ಕೈ ಮುಗಿದು ಕೆಲಸ ಎಲ್ಲ ಮುಗಿಸಿ ಬರ್ತಾರೆ. ಆದರೆ ಮೂಲೆಯಲ್ಲಿಟ್ಟಿದ್ದಂತಹ ಶೂ ಹಾಕ್ಕೊಳ್ಳೋಕ್ಕೆ ಅಂತ ವಾಪಸ್ ಬಂದರೆ ಅದಿರಲ್ಲ. ಶೂ ನಾಪತ್ತೆಯಾಗಿದೆ. ಅಷ್ಟು ಜನ ಇದ್ದಾರಲ್ಲಿ, ಏನು ಒಂದೆರಡು ಚಪ್ಪಲಿ ಅಲ್ಲ, ಸಿಕ್ಕಾಪಟ್ಟೆ ಚಪ್ಪಲಿಗಳಿವೆ, ಶೂಗಳಿವೆ. ಅಷ್ಟು ಜನ ಶಾಸಕರು, ನಾಯಕರು ಎಲ್ಲ ಇದ್ದಾರೆ. ಆದರೆ DK ಶಿವಕುಮಾರ್ ಅವ್ರ ಶೂ ಮಾತ್ರ ನಾಪತ್ತೆ. ಟೆನ್ಷನ್ಗೊಳಗಾಗ್ತಾರೆ DK ಶಿವಕುಮಾರ್ ಅವರು. ಆಯ್ತು ಬೇರೆ ಶೂ ವ್ಯವಸ್ಥೆ ಆಗತ್ತೆ, ಹಾಕ್ಕೊಂಡು ಹೋಗ್ತಾರೆ. ಅಚ್ಚರಿ ಅಂದರೆ ಅವ್ರು ನೋಡೋದಕ್ಕೆ ಹೋದಾಗ ಇವ್ರ ಶೂನು ಇರಲ್ಲ, ಬೇರೆ ಯಾವುದು ಅಂಥ ಶೂ ಇರಲ್ಲ. ಸ್ವಲ್ಪ ಹೊತ್ತಿಗೆ ಇವ್ರ ಶೂ ಇಟ್ಟಿದ್ದ ಜಾಗದಲ್ಲಿ ಮತ್ತೊಂದು ಬೇರೆ ರೀತಿಯ ಶೂ, ಇದನ್ನು ಹೋಲುವ ರೀತಿಯ ಆದರೆ ಬೇರೆ ಶೂ ಬಂದಿರುತ್ತೆ. DK ಶಿವಕುಮಾರ್ ಅವ್ರಿಗೆ ಡೌಟ್ ಶುರುವಾಗಿದ್ದಲ್ಲಿಂದ 4-5 ದಿನ ಆದ್ರೂ DK ಶಿವಕುಮಾರ್ ಆ ಶೂ ಜಪ ಬಿಡ್ತಿಲ್ಲ. ಏನಾಯ್ತು? ಶೂ ಯಾರು ಕದ್ರು? ಪೊಲೀಸರಿಗೆ ಕಟ್ಟಪ್ಪಣೆ ಆಗಿದೆಯಂತೆ, ಶೂ ಕಳ್ಳ ಯಾರು ಅಂತ ಕಂಡುಹಿಡೀರಿ ಅಂತ. ಅಲ್ಲಿ CCTV ಇಲ್ಲ, ಎಂಥದ್ದು ಇಲ್ಲ, ಓಪನ್ ಸ್ಪೇಸು. ಹಾಗಾಗಿ ಈಗ ತಲೆನೋವಾಗಿದೆ ಪೊಲೀಸರಿಗೂ, ಹೆಂಗೆ ಕಂಡುಹಿಡಿಯೋದು ಅಂತ. ಅಲ್ಲಿ ಆ ಗುಂಪಲ್ಲಿ ಯಾರು ಬಂದರು, ಯಾರು DK ಶಿವಕುಮಾರ್ ಶೂನೇ ತಗೊಂಡು ಹೋದ್ರು ಅಂತ. ಇದೇನು ದೊಡ್ಡ ವಿಚಾರನಾ? ಶೂ ಕಳ್ಳತನದ ವಿಚಾರ ಅನ್ನೋದಲ್ಲ ಇಲ್ಲಿ. DK ಶಿವಕುಮಾರ್ ಅವ್ರಿಗೆ ಈಗ ಸಡನ್ ಆಗಿ ಕೇರಳದ ಶತ್ರು ಭೈರವಿ ಯಾಗ ನೆನಪಾಗ್ತಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. DK ಆಪ್ತ ವಲಯದಲ್ಲಿ ನಡೀತಿರುವ ಚರ್ಚೆ ಮತ್ತು ಅಲ್ಲಲ್ಲಿ ಇಂತಹ ಸುದ್ದಿಗಳು ಕೂಡ ಬರ್ತಿರೋದು. ಏನದು ಶತ್ರು ಭೈರವಿ ಯಾಗ? ನೆನಪಿದೆ ನಮಗೆ, ಒಂದು ಚೀಟಿ ಇಟ್ಕೊಂಡು ಬಂದಿದ್ರು DK ಶಿವಕುಮಾರ್ ಅವರು. ನನಗೆ ಕೇರಳದ ಕೆಲವು ಪ್ರಮುಖರಿಂದ, ಈ ಪೂಜೆಯಲ್ಲಿ ಭಾಗಿಯಾದವರಿಂದಾನೂ ಸಿಕ್ಕಿದೆ ಮಾಹಿತಿ ಅಂತ ಗುಡುಗಿದ್ರು ಪ್ರೆಸ್ ಮೀಟ್ ಮಾಡಿ. ನನ್ನನ್ನು ಮುಗಿಸೋದಿಕ್ಕೆ, ಸಂಪೂರ್ಣವಾಗಿ DK ಶಿವಕುಮಾರ್ ಮುಗಿಸೋದಿಕ್ಕೆ ಯಾರೋ ಒಬ್ರು ದೊಡ್ಡ ಪ್ರಭಾವಿ ನಾಯಕ, ಕರ್ನಾಟಕ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಪ್ರಭಾವಿಯಾಗಿರುವಂತಹ ನಾಯಕ, ಅಲ್ಲಿ ಕೋಳಿ ಕುರಿ ಏನೇನೋ ಒಂದಿಷ್ಟು ಪ್ರಾಣಿಗಳ ಹೆಸರೆಲ್ಲ ಹೇಳಿದ್ರು ಅವ್ರು. ಇಷ್ಟು ಕುರಿ, ಇಷ್ಟು ಎಮ್ಮೆ, ಇಷ್ಟು ಹಂದಿನೋ ಮತ್ತೇನೋ ಅಂತೆಲ್ಲ ಹೇಳಿದ್ರು ಅವತ್ತು. ಅದೆಲ್ಲ ಬಲಿ ಕೊಡೋದಕ್ಕೆ ರೆಡಿ ಮಾಡಿಕೊಂಡು ಶತ್ರು ಭೈರವಿ ಯಾಗ ಸಿಕ್ಕಾಪಟ್ಟೆ ಜೋರಾಗಿ ನಡೆಸ್ತಾ ಇದ್ದಾರೆ ಅಂತ. ಈ ರೀತಿ ತನ್ನ ವಿರುದ್ಧ ಒಂದು ದೊಡ್ಡ ಯಾಗ ನಡೀತಿದೆ ಅಂತ ಸುದ್ದಿ ಇಟ್ರಲ್ಲ DK ಶಿವಕುಮಾರ್ ಅವರು. ಆ ಟೈಮಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ಕೆಲವು ನಾಯಕರ ಜೊತೆಗೆ DK ಶಿವಕುಮಾರ್ ಅವ್ರದ್ದು ಪಕ್ಷದ ಒಳಗಡೆ ಹೊರಗಡೆ ನೋಡಿದ್ದೀವಿ ನಾವು. ಈಗ DK ಶಿವಕುಮಾರ್ ಅವ್ರಿಗೆ ದಿಢೀರಂತ ತನ್ನದೇ ಶೂ ನಾಪತ್ತೆ ಮಾಡಿದ್ ಯಾರಪ್ಪ? ಇಷ್ಟು ಜನರ ಚಪ್ಪಲಿಗಳು, ಶೂಗಳೆಲ್ಲ ಇದ್ದ ಜಾಗದಲ್ಲಿ ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರಂತೆ. ಸಾಮಾನ್ಯವಾಗಿ ಮಾಟ ಮಂತ್ರ ಅಂದರೆ ಈ ಸ್ಪೋರ್ಟ್ಸ್ ಶೂ, ಪ್ಲಾಸ್ಟಿಕ್ ಶೂ ಅಂಥದ್ದನ್ನು ಟಚ್ ಮಾಡಲ್ಲ, ಚರ್ಮದ ಶೂಗಳನ್ನೇ ಅದರಲ್ಲಿ ಬಳಸಲಾಗತ್ತೆ ಅಂತ ನಂಬಿಕೆ ಇದೆ. ಮತ್ತು ಕಾಲಧೂಳಿಗೆ ತುಂಬ ಮಹತ್ವ ಇದೆ. ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಬಂದಾಗ ಕಾಲು ಧೂಳಿನ ಸಂಗ್ರಹ ಮಾಡ್ಕೊಳ್ತಾರೆ. ಶೂ ಅಂದರೆ ಕಾಲು ಧೂಳಿರುತ್ತೆ. ಹಾಗಾಗಿ ಶೂ ಕದ್ದಿದ್ದಕ್ಕೂ ಮಿಸ್ ಆಗಿದ್ದಕ್ಕೂ ಇಂಥದ್ದಕ್ಕೇನಾದರೂ ಸಂಬಂಧ ಇದೆಯಾ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಈಗ DK ಶಿವಕುಮಾರ್ ಅವರು. ಅವತ್ತು ಓಪನ್ ಆಗಿ ಹೇಳಿದ್ರು, ಒಂದು ಚೀಟಿ ತಗೊಂಡು ಏನೇನಿದೆ ಅಲ್ಲಿ, ಏನೇನು ಸಂಗ್ರಹಿಸಲಾಗಿದೆ ಅನ್ನೋದ್ರಿಂದ ಹಿಡಿದು ನನಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ತನಕ ಹೇಳಿ DK ಶಿವಕುಮಾರ್ ಅವರು
ದೊಡ್ಡ ರಾಜಕಾರಣಿ ಅಂತ ಬೆರಳು ತೋರಿಸಿದ್ರು, ಹೆಸರು ಹೇಳಿರಲಿಲ್ಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ತಂದಿಡೋದಕ್ಕೆ ದೊಡ್ಡ ಸಂಚೊಂದು ನಡೀತಾ ಇದೆಯಾ ಕೇರಳದಲ್ಲಿ ಅಥವಾ ಇನ್ನೆಲ್ಲೋ? ಕೆಲವು ಫ್ಯಾಮಿಲಿಗಳಿದ್ದಾವೆ ಇಂಥದ್ದೇ ಪೂಜೆ ಮಾಟ ಮಂತ್ರದಲ್ಲಿ ಬ್ಯುಸಿ ಆಗಿರ್ತಾರೆ ಅನ್ನೋ ಟೀಕೆ ವ್ಯಕ್ತವಾಗಿತ್ತು ಅವತ್ತು. ಡಿ ಕೆ ಶಿವಕುಮಾರ್ಗೆ ಈಗ ಶೂ ಕಳ್ಳತನದ ಬೆನ್ನಲ್ಲೇ ಮತ್ತೆ ಅಂಥದ್ದೆಲ್ಲ ಆತಂಕ ಆವರಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಕೆಲವರು ಹೊರಗಡೆ ತೋರಿಸ್ಕೊಳ್ತಾರೆ, ಕೆಲವರು ತೋರಿಸ್ಕೊಳ್ಳಲ್ಲ, ಆತಂಕ ಇರುತ್ತಲ್ಲ. ಆ ರೀತಿ ಈಗ ಕಾಡೋದಿಕ್ ಶುರುವಾದಂತಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲೇ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಆಘಾತ ಎದುರಾಯ್ತು. ಡಿ ಕೆ ಸುರೇಶ್ ಅವರ ಸೋಲಿನ ಆಘಾತ ಅರ್ಗಿಸ್ಕೊಳ್ಳೋಕಾಗ್ತಿಲ್ಲ. ಈಗ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಚನ್ನಪಟ್ಟಣದಲ್ಲಿ ಜನತಾ ದರ್ಶನ, ಅಲ್ಲಿನ ಸಮಸ್ಯೆ ಆಲಿಸೋದು, ಪರಿಹಾರ ಕೊಡೋದು ಡಿ ಕೆ ಶಿವಕುಮಾರ್ ಅವ್ರಿಗಿರುವಂಥ ಲಾಸ್ಟ್ ಚಾನ್ಸ್ ಇದು. ಕುಮಾರಸ್ವಾಮಿ ಅವ್ರನ್ನ ಈ ಅವಧಿಯಲ್ಲಿ ಸೋಲಿಸಿ ಕುರ್ಚಿ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ. ಹಾಗಾಗಿ ಹಠಕ್ಕೆ ಬಿದ್ದಿದ್ದಾರೆ. ಅಚ್ಚರಿಯ ಅಭ್ಯರ್ಥಿ ಎಂಟ್ರಿ ಆಗಬಹುದು, ನಾನೇ ಅಭ್ಯರ್ಥಿ ಆಗೋದಿಕ್ಕೆ ಇಷ್ಟ ಅನ್ನೋ ತನಕ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದ್ಸಲ ಮಾತಾಡಿದ್ದಾರೆ ಚನ್ನಪಟ್ಟಣದಲ್ಲಿ ನಿಂತು. ಈ ಟೈಮಲ್ಲಿ ಈಗ ಶೂರಗಳೇ ಗಮನ ಸೆಳಿತಾ ಇರೋದು. ಕಾದ್ ನೋಡೋಣ. ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.